ನಮ್ಮ ದೈತ್ಯ ಕಾದಂಬರಿಕಾರರು ಬರಹಗಾರರು ಆದ ಭೈರಪ್ಪನವರು ನಿರ್ಗಮಿಸಿದ್ದಾರೆ. ನಾನು ಸುಮಾರು 40 ವರ್ಷಗಳ ಹಿಂದೆನೆ ಮೊಟ್ಟ ಮೊದಲು ಅವರ ಧರ್ಮಶ್ರೀ ಕಾದಂಬರಿ ಓದಿದಾಗ ಅದೆಷ್ಟು ಪ್ರಭಾವ ಬೀರ್ತು ನನ್ನ ಮೇಲೆ ಅಂತ ಅಂದ್ರೆ ನಾನು RSS ಸೇರ್ಕೊಂಡೆ. ಆನಂತರ ನಮಗೆ ತೇಜಸ್ವಿ, ಲಂಕೇಶು, ಅನಂತಮೂರ್ತಿ, ಶಾಂತಿನಾಥ್ ದೇಸಾಯಿ ಇವರೆಲ್ಲರೂ ಸಿಕ್ಕಿದ ಮೇಲೆ ಭೈರಪ್ಪನವರು ಬೇರೆ ತರದ ಸಾಹಿತಿ ಅಲ್ಲ ಅಂತ ಒಂದು ಗೊಂದಲ ಶುರುವಾಯಿತು. ಆಮೇಲೆ ಮತೀಯವಾದಿ ಲೇಖಕನಾದವನು ಮಾನವತಾವಾದಿ ಆಗಲಿಲ್ಲ ಅಂದ್ರೆ ಏನಾಗ್ತಾನೆ ಅನ್ನೋದಕ್ಕೆ ನಮಗೆ ಭೈರಪ್ಪನವರು ಒಂದು ಸ್ಪಷ್ಟ ಉದಾಹರಣೆ. ಕಡೆಗೆ ಏನ್ ಮಾಡಿಬಿಟ್ರು ಅಂದ್ರೆ ಅವರ ಸಕ್ರಿಯ RSS ನ ಕಾರ್ಯಕರ್ತ, RSS ನ ಲೇಖಕ, RSS ನ ವಿದ್ವಾಂಸ ಆಗಿ ಕಾಣಿಸ್ತಾ ಹೊರಟೋದು. ಪರ್ವ ಓದಿನ ಮೆಚ್ಚುಗೆಯ ಕೃತಿಯಾಗಿ ಅಲ್ಲೇ ಉಳಿದ್ಬಿಡ್ತು, ಮೇಲೆ ಎದ್ದು ಬರಲಿಲ್ಲ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಹಿರಿಯ ಸಾಹಿತಿ ಡಾಕ್ಟರ್ SL ಭೈರಪ್ಪನವರು ಜನಪ್ರಿಯ ಕಾದಂಬರಿಕಾರರು ಎನ್ನುವುದು ಎಷ್ಟು ಸತ್ಯವೋ, ತಮ್ಮ ಸಾಹಿತ್ಯದ ಮೂಲಕ ಬಲಪಂಥೀಯ ಪುರೋಗಾಮಿ ಚಿಂತನೆಗಳನ್ನ ಪಸರಿಸಲು ಯತ್ನಿಸಿದವರು ಎನ್ನುವುದು ಅಷ್ಟೇ ಸತ್ಯ. ಪ್ರಧಾನವಾಗಿ ಮುಸ್ಲಿಂ ಮತ್ತು ಸ್ತ್ರೀ ದ್ವೇಷವನ್ನ ಪ್ರಚುರಪಡಿಸಿದ ಆರೋಪಗಳನ್ನ ಕನ್ನಡ ವಿಮರ್ಶಾ ಲೋಕ ಅವರ ಮೇಲೆ ಹೊರಿಸುತ್ತಾ ಬಂದಿದೆ. ಸಂವಿಧಾನದ ಜಾತ್ಯತೀತ ಮತ್ತು ಸಮಾನತೆಯ ಮೌಲ್ಯಗಳಿಗೆ ವಿರುದ್ಧವಾಗಿ ಮನುವಾದ ಪ್ರಣೀತ ವರ್ಣಾಶ್ರಮ ವ್ಯವಸ್ಥೆಯ ಶೋಷಣೆಗೆ ಒತ್ತು ಕೊಟ್ಟ ಟೀಕೆಗಳು ಅವರನ್ನ ಆವರಿಸಿವೆ. ಈ ಎಲ್ಲದರ ಕುರಿತು ಕಟ್ಟೆಪುರಾಣ ಖ್ಯಾತಿಯ ಹಿರಿಯ ಸಾಹಿತಿ ವಿ ಚಂದ್ರೇಗೌಡರು ಇಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಗೆಳೆಯರೇ, ನಮ್ಮ ದೈತ್ಯ ಕಾದಂಬರಿಕಾರರು ಬರಹಗಾರರು ಆದ ಭೈರಪ್ಪನವರು ನಿರ್ಗಮಿಸಿದ್ದಾರೆ. ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅವರನ್ನ ಟೀಕೆ ಮಾಡಬಾರ್ದು. ಅವರ ವ್ಯಕ್ತಿತ್ವ ಏನಿದೆ ಅದನ್ನ ಗೌರವಿಸಿ ಮಾತಾಡಬೇಕು ಅನ್ನೋದು ನಮ್ಮ ಸಂಸ್ಕೃತಿಯ ನಿಯಮ. ಆ ಲೆಕ್ಕದಲ್ಲಿ ನಾವು ಭೈರಪ್ಪನವರನ್ನ ಈ ಸಂದರ್ಭದಲ್ಲಿ ಯಾಕೆ ನೆನೆಸ್ತಾ ಇದ್ದೀವಿ ಅಂತ ಅಂದ್ರೆ, ಅವರು ಭಾರತದ ಮಟ್ಟದಲ್ಲಿ ಪ್ರಖ್ಯಾತ ಲೇಖಕರು. ನಾನು ಸುಮಾರು 40 ವರ್ಷಗಳ ಹಿಂದೆನೆ ಮೊಟ್ಟ ಮೊದಲು ಅವರ ಧರ್ಮಶ್ರೀ ಕಾದಂಬರಿ ಓದಿದಾಗ ಅದೆಷ್ಟು ಪ್ರಭಾವ ಬೀರ್ತು ನನ್ನ ಮೇಲೆ ಅಂತ ಅಂದ್ರೆ ನಾನು RSS ಸೇರ್ಕೊಂಡ್ಬಿಟ್ಟೆ. RSS ನಲ್ಲಿ 5-6 ತಿಂಗಳು ಸಕ್ರಿಯವಾಗಿ ಭಾಗವಹಿಸಿದ್ದೆ. ಆನಂತರ ನಿರಂತರವಾಗಿ ಅವರ ಕೃತಿಗಳನ್ನು ಓದಿದೆ. ಇಲ್ಲಿವರೆಗೂ ಓದಿದೆ ಅಂದ್ರೆ ಪರ್ವದವರೆಗೂ ಓದಿದೆ. 1980ನೇ ಇಸ್ವಿಲಿ 81ನೇ ಇಸ್ವಿಲಿ ಚಿಕ್ಕಮಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅವರು ಬಂದಿದ್ರು. ಅವರು ನೋಡೋದೇ ಒಂದು ಪುಣ್ಯ ಅಂತ ಹೋಗಿ ಮಾತಾಡಿಸಿದ್ದೆ ಕೂಡ ನಾನು. ಆನಂತರ ನಮಗೆ ತೇಜಸ್ವಿ, ಲಂಕೇಶು, ಅನಂತಮೂರ್ತಿ, ಶಾಂತಿನಾಥ್ ದೇಸಾಯಿ ಇವರೆಲ್ಲರೂ ಸಿಕ್ಕಿದ ಮೇಲೆ ಭೈರಪ್ಪನವರು ಬೇರೆ ತರದ ಸಾಹಿತಿ ಅಲ್ಲ ಅಂತ ಒಂದು ಗೊಂದಲ ಶುರುವಾಯಿತು. ಆವಾಗ ಅನಂತಮೂರ್ತಿ ಅವರು ಅವ್ರದ್ದೊಂದು ಕೃತಿಯನ್ನು ವಿಶ್ಲೇಷಣೆ ಮಾಡ್ತಾ ಈತ ರಂಜಿಸಿ ವಂಚಿಸುವ ಲೇಖಕ ಅಂತ ಹೇಳಿ ದಾಖಲಿಸಿದ್ದಾರೆ. ಅದು ಕನ್ನಡ ಸಾಹಿತ್ಯದಲ್ಲಿ ನಮಗೆ ಭೈರಪ್ಪನವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕೈ ಮರದ ತರ ಇದೆ ಆ ವಾಕ್ಯ. ಆನಂತರ ನೋಡಿದಾಗ ಅವರ ಕಾದಂಬರಿಗಳಲ್ಲೆಲ್ಲ ಪುರೋಹಿತಶಾಹಿಯ ಪುನರುತ್ಥಾನದ ಪ್ರತಿಭೆ ಎದ್ದು ಕಾಣಿಸಕ್ಕೆ ಶುರುವಾಯಿತು. ಕಾದಂಬರಿಗಳನ್ನ ಅವರು ನಿಯಂತ್ರಿಸ್ತಾರೆ, ಪಾತ್ರಗಳನ್ನ ನಿಯಂತ್ರಿಸ್ತಾರೆ, ತಾವೇನು ಹೇಳಬೇಕೋ ಅದನ್ನ ಪಾತ್ರಗಳ ಮುಖಾಂತರ ಹೇಳ್ತಾರೆ. ಆದರೆ ಕನ್ನಡದ ಯಾವುದೇ ಲೇಖಕನಿಗಿಲ್ಲದಷ್ಟು ಅವರು ಓದುಗರಿಗೆ ಹಚ್ಚುವಷ್ಟು ಬರವಣಿಗೆ, ಭಾಷೆ, ಶೈಲಿ ಮತ್ತೆ ವಸ್ತುವನ್ನ ಕೇಳಿಸಿ ನಮಗೆ ಕನ್ವಿನ್ಸ್ ಮಾಡೋ ಒಂದು ಶಕ್ತಿ ಅವರಲ್ಲಿದೆ. ಅವರು ಪರ್ವ ಬರೆದಾಗ ಹಾಗೆ ಯೋಚನೆ ಮಾಡಿದೆ, ಯಾಕೆ ಮಹಾಭಾರತನ ಇಷ್ಟು ಚೆನ್ನಾಗಿ ಬರೀತಾರಲ್ಲ ಇವರು ಅಂತ ನೋಡಿದಾಗ ಅವರು ಆ ಪ್ರದೇಶವನ್ನ ಅಧ್ಯಯನ ಮಾಡ್ತಾರೆ, ಪಾತ್ರಗಳನ್ನ ಅಧ್ಯಯನ ಮಾಡ್ತಾರೆ. ಯಾವ ತರ ಅಂದ್ರೆ ಪುರಾಣವನ್ನ ಇತಿಹಾಸ ಮಾಡಕ್ ಹೋಗುದು. ಪುರಾಣವನ್ನ ನಮ್ಮ ದೇಶದಲ್ಲಿ ಪುರಾಣವನ್ನ ಇತಿಹಾಸ ಮಾಡದೆ ಅಪಾಯ. ಅದು ಮಾಡ್ತಾ ಇರೋರೇ ಬೇರೆ. ರಾಮ ಇಲ್ಲಿ ಹುಟ್ಟಿದ್ದ ಅಂತ ಬೆರಳು ತೋರಿ ಹೇಳ್ತಾರಲ್ಲ, ಆ ಥರದ್ದೊಂದು ಕೃತಿಯಾಗಿ ಕಂಡುಬಿಡ್ತು ನನಗೆ ಪರ್ವ. ಆಮೇಲೆ ಪರ್ವದಲ್ಲಿ ಅವರು ಭೀಮನ ಪರ ಇದ್ದಾರೆ, ಕೌರವನ ಪಾತ್ರವನ್ನು ಹಾಳು ಮಾಡಿದ್ದಾರೆ, ಕೊನೆಯಲ್ಲಿ ಸಂಭವಿಸುವ ಗದಾಯುದ್ಧವನ್ನು ಕೂಡ ಹಾಳು ಮಾಡಿದ್ದಾರೆ. ಹಾಗಾಗಿ ಪರ್ವ ಓದಿನ ಮೆಚ್ಚುಗೆಯ ಕೃತಿಯಾಗಿ ಅಲ್ಲೇ ಉಳಿದ್ಬಿಡ್ತು,
ಮೇಲೆ ಎದ್ದು ಬರಲಿಲ್ಲ. ಅದು ಆ ನಂತರ ಅವರು ಮಹತ್ವವಾದ ಕೃತಿಯಾಗಿ ಕಾಣಬೇಕಿತ್ತು. ಆಮೇಲೆ ಮತೀಯವಾದಿ ಲೇಖಕನಾದವನು ಮಾನವತಾವಾದಿ ಆಗಲಿಲ್ಲ ಅಂದರೆ ಏನಾಗ್ತಾನೆ ಅನ್ನೋದಕ್ಕೆ ನಮಗೆ ಭೈರಪ್ಪನವರು ಒಂದು ಸ್ಪಷ್ಟ ಉದಾಹರಣೆ. ಅವ್ರು ಕಡೆಗೆ ಏನು ಮಾಡಿಬಿಟ್ರು ಅಂದರೆ, ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು, ಯುವಜನಾಂಗ ಹಳ್ಳಿಗಳಿಗೆ ಹೋಗಿ ಮೋದಿ ವಿಷಯ ಹೇಳಿ ಅನ್ನೋ ಮಟ್ಟಕ್ಕೆ ಹೊಂಟೋದ್ರು. ಅಲ್ಲಿ ವಿಶ್ಲೇಷಣೆ ಮಾಡಿದಾಗ ಅವರು ಸಕ್ರಿಯ RSSನ ಕಾರ್ಯಕರ್ತ, RSSನ ಲೇಖಕ, RSSನ ವಿದ್ವಾಂಸ ಆಗಿ ಕಾಣಿಸ್ತಾ ಹೊರಟೋಗ್ಬಿಟ್ರು. ಇದು ಕನ್ನಡದ ಮಟ್ಟಿಗೆ ಬಹಳ ದೊಡ್ಡ ದುರಂತ. ಯಾಕೆಂದ್ರೆ ಭೈರಪ್ಪನಂತಹ ದೈತ್ಯ ಪ್ರತಿಭೆ ಮಾನವತಾವಾದಿಯಾಗಿದ್ರೆ ಅವ್ರು ಇನ್ನೊಬ್ಬ ಟಾಲ್ಸ್ಟಾಯ್ ಆಗ್ಬಿಡ್ತಿದ್ರು. ಬಟ್ ಅದಾಗಲಿಲ್ಲ ಅವರು. ಆಮೇಲೆ ಅವರು ಆವರಣ ಕೃತಿ ಬರೆದಾಗ ಕನ್ನಡದ ಸಾಕ್ಷಿ ಪ್ರಜ್ಞೆಗಳೆಲ್ಲ ಬೆಚ್ಚಿ ಬಿದ್ದುಬಿಟ್ರು. ತೇಜಸ್ವಿ ಅಂತವರು ಒಟ್ಟಿಗೆ ಅನ್ನ ತಿನ್ನೋರು ಯಾರಾದರೂ ಇಂಥ ಕೃತಿ ಬರೀತಾರೆ ಏನ್ರಿ ಅಂತ ಅಂದ್ಬಿಟ್ರು. ಬಟ್ ಭೈರಪ್ಪನವರು ಆರಾಮಾಗಿ ಬರೀತಿದ್ರು, ಅದನ್ನು ಸಮರ್ಥಿಸ್ಕೊಳ್ತಿದ್ರು. ಅವರು ಏನು ಹೇಳ್ತಾರೆ ಅದನ್ನು ಗಟ್ಟಿಯಾಗಿ ನಿಂತ್ಕೊಂಡು ಸಮರ್ಥಿಸ್ಕೊಂಡೇ ಬಂದರು. ಕಡೆಗೆ ಮತೀಯವಾದಿಗಳು ಯಾವ ರೂಪ ತಾಳ್ತಾರೆ ಕಡೆಗೆ ಅನ್ನೋದನ್ನು ಕೂಡ ತೋರಿಸ್ಬಿಟ್ರು. ಆದರೆ ಉತ್ತರಾಖಂಡ ಬರೆಯುವಾಗ ಅವರು ಸೀತೆ ಮುಖಾಂತರ ರಾಮಾಯಣ ನೋಡಕ್ಕೆ ಹೊರಟಾಗ ಅವರು ಅದ್ಭುತವಾದ ಮಾನವತಾವಾದಿಯಾಗಿ ಬರೆದು ಬಿಟ್ಟಿದ್ದಾರೆ. ಅವರು ಸೀತೆ ಕಣ್ಣಲ್ಲಿ ರಾಮಾಯಣ ನೋಡಿದ್ದಾರೆ. ರಾಮಾಯಣವನ್ನ ಸಾಮಾನ್ಯ ಜನರ ಶ್ರೀರಾಮ ಸಾಮಾನ್ಯನಾಗಿ ವರ್ತಿಸಿದ್ದಾನೆ. ಆವಾಗ ಅವರನ್ನು ಆರಾಧಿಸ್ತಿದ್ದಂತಹ ಜನ, ಪುರೋಹಿತಶಾಹಿ ವರ್ಗ, ನೀವು ಈ ರೂಪದ ಅಪಚಾರ ಮಾಡುವ ಕೃತಿಯನ್ನು ಬರೀಬಾರದು, ನಮ್ಮ ದೇವಾನುದೇವತೆಗಳ ಸ್ವರೂಪರಾದ ಈ ಶ್ರೀರಾಮ ಇವ್ರನ್ನೆಲ್ಲನೂ ಈ ರೀತಿ ಸಾಮಾನ್ಯರ ಮಟ್ಟಕ್ಕೆ ಇಳಿಸಬಾರ್ದು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಆದರೆ ಅವರು ಬರೆದಿದ್ದಕ್ಕೆ ಯಾವತ್ತೂ ಬದ್ಧವಾಗಿರೋದೊಂದು ಗುಣ ಅವರಲ್ಲಿತ್ತು. ಹಾಗಾಗಿ ಅವರು ಆವರಣವನ್ನು ಎಷ್ಟು ಮಟ್ಟಿಗೆ ನಮಗೆಲ್ಲ ಕೇಳಿಸಿದ್ರು, ನಮಗೆಲ್ಲ ಸಾಂತ್ವನ ನೀಡಿದ ಕೃತಿ ಯಾವುದು ಅಂದರೆ ಉತ್ತರಾಖಂಡ. ಅವರು ಮುಂದೆ ಇನ್ನೇನು ಬರೀತಿದ್ರೋ ಇಲ್ವೋ, ಆದರೆ ಅವರು ಪ್ರತಿಪಾದಿಸಕ್ಕೆ ಹೊರಟಿದ್ದಂತಹ ವಿಷಯ ಏನಿದೆ ಅದು ಮಾನವತಾವಾದಿಗಳ ವಿರೋಧಿಯಾಗಿತ್ತು. ಕನ್ನಡ ಸಾಹಿತ್ಯದ ಎಲ್ಲ ವಿಮರ್ಶಕರು ಅವರನ್ನು ವಿರೋಧಿಸಿದರು. ಒಬ್ಬ ಕಾದಂಬರಿಕಾರರಾಗಿ ಉಳಿದುಬಿಟ್ರು ವಿನಃ ಮಾನವತಾವಾದಿಯಾಗಿ ಉಳಿಲಿಲ್ಲ. ಜನಾಂಗೀಯ ವಿರೋಧಿ ಕೂಡ ಆಗಿಬಿಟ್ರು. ಈ ಗುಣಗಳಿಲ್ದೇ ಅವರು ಬರೆದಿದ್ರೆ ಪ್ರಪಂಚದ ಮಟ್ಟದ ಒಬ್ಬ ಲೇಖಕಾಗಿ ಭಾರತದಿಂದ ರೂಪುಗೊಳ್ತಿದ್ರು. ಅವ್ರು ಮುಂದಿದ್ದ ಈ ಅವಕಾಶ ಅವರು ಮತೀಯವಾದಿಯಾದ ಕಾರಣಕ್ಕೆ ಸಾಧ್ಯವಾಗಲಿಲ್ಲ. ಇದೊಂದು ನಮ್ಮ ಕನ್ನಡ ಸಾಹಿತ್ಯದ ದುರಂತ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.